ಮೇಕಪ್ ಸ್ವಲ್ಪ ಜಾಸ್ತಿ ಆಗಿದೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವಿವತ್ತು ಔಟಿಂಗ್ ಹೋಗ್ತಾ ಇದ್ದೀವಿ, ಪಿಕ್ನಿಕ್. ಸೊ ದಿಸ್ ಇಸ್ ಅವರ್ ಫಸ್ಟ್ ಪಿಕ್ನಿಕ್ ವಿತ್ ಮೈ ಡ್ಯಾಡ್. ಸೇ ಹಾಯ್. ಅಮ್ಮ ಮೇಕಪ್ ಸ್ವಲ್ಪ ಜಾಸ್ತಿ ಮಾಡಿದ್ದಾಳೆ ಅನ್ನಿಸ್ತಿಲ್ವ ಮಗನೇ? ಬಟ್ ಇಟ್ಸ್ ಓಕೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ಹೊರಗಡೆ ಪಿಕ್ನಿಕ್ ಹೋಗ್ತಾ ಇದ್ದೀವಿ. ಸೊ ದಿಸ್ ಇಸ್ ಅವರ್ ಫಸ್ಟ್ ಪಿಕ್ನಿಕ್. ನಾನು, ನನ್ನ ಮಗಳು, ನನ್ನ ಹಸ್ಬೆಂಡು 3 ಜನನೂ ಹೋಗ್ತಿರೋ ಫಸ್ಟ್ ಪಿಕ್ನಿಕ್. ಈ ಪಿಕ್ನಿಕ್ ಬಂದು ನನ್ನ ಹಸ್ಬೆಂಡ್ ಅವ್ರ ಆಫೀಸಿಂದ ಆರ್ಗನೈಸ್ ಮಾಡಿದ್ದಾರೆ. ಸೊ ಇವತ್ತು ನಾನು ನಮ್ಮ ಯಜಮಾನ್ರು ಹೋಗ್ತಾ ಇದ್ದೀವಿ. ಸೊ ಇವತ್ತು ಡೇ ಹೇಗೆ ಹೋಗುತ್ತೆ, ಯಾವ ರೀತಿ ಆಗುತ್ತೆ ಎಲ್ಲದನ್ನು ಕ್ಯಾಪ್ಚರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನಂಗೆ ಗೊತ್ತಿಲ್ಲ ವಾಯ್ಸ್ ಇದರಲ್ಲಿ ಹೇಗೆ ಬರುತ್ತೆ ಅನ್ನೋದು. ಸೊ ಲೆಟ್ಸ್ ಸಿ. ಆ್ಯಕ್ಚುಲಿ ರಾಕಿ ರೋಸ್ ಮನೆಗೆ ಹೋಗ್ಬೇಕಿತ್ತಲ್ವ ನಾವು? ರಾಕಿ ಹೆಂಗೆ ಮಾಡ್ತೀಯಲ್ಲ? ಓಕೆ ನೋಡೋಣ. ಇವಾಗ ನಾವು ಬಸ್ ಹತ್ತಕ್ಕೆ ಹೋಗ್ತಿದ್ದೀವಾ? ಓಕೆ, ನಾವಿವಾಗ ಬಸ್ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಸಿ. ಬಿಸಿಲು ಜಾಸ್ತಿ ಆಗ್ತಿದೆ ಅಂತ ನೋಡಿ. ಮಿಸ್ಟೇಕು ಇವನೇ ಮಾಡ್ತಾನೆ, ಬೈಯೋದು ನನಗೆ ಬೈತಾನೆ. ನನ್ನ ಪುಟಾಣಿಗೆ ನಿದ್ದೆ ಬರ್ತಿದೆ. ಸೊ ಲೆಟ್ಸ್ ಗೋ, ಲೆಟ್ಸ್ ಗೋ, ಲೆಟ್ಸ್ ಗೋ. ನಾನು ಹೇಳ್ತೀನಿ ನನ್ನ ಹಸ್ಬೆಂಡ್ಗೆ ಹೊಸ ಸ್ಟ್ರಾಲರ್ ನಮ್ಗೆ ಅಗತ್ಯ ಇದೆ ಅಂತ. 360 ಡಿಗ್ರಿ ಇದೆ. ಲೆಟ್ಸ್ ಗೋ. ಸೊ ಇವತ್ತು ಸ್ಯಾಟರ್ಡೆ ಮಾರ್ನಿಂಗ್ ಹೇಗಿದೆ ಲೆಟ್ಸ್ ಸಿ. ಮೊಬೈಲ್ ಇಟ್ಕೊಂಡು ಕ್ರಾಸ್ ಮಾಡ್ಬೋದಾ? ಆಮೇಲೆ ಅದಕ್ಕೂ ರೂಲ್ಸ್ ಏನಾರ ಇದೆಯಾ? ಡಾಟಾ ಏನು? ಓಡು 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 ಓಡು. ಎಲ್ಲ ನನ್ನೇ ನೋಡ್ತಿದ್ದಾರೆ ಅನ್ನಿಸ್ತಿದೆಯಲ್ಲ. ನಾನು ಅಷ್ಟು ಚೆನ್ನಾಗಿ ಕಾಣ್ತಿದ್ದೀನ ಇವತ್ತು? ವಾವ್. ಹಾಂ, ಶಾರ್ಟ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಶಾರ್ಟ್ಸು. ಹೇ ಹಾಯ್ ರಾಕೇಶ್. ಅಮ್ಮು ಹಾಯ್. ಅಮ್ಮು ಹಾಯ್ ಚಿನ್ನು. ಹೊರಗಡೆ ಸೊ ನಾನು ಮೊಬೈಲ್ ತೊಗೊಳೋದ್ರೊಂದಿಗೆ ನಿನ್ನ ಕಾಲೇ ಬರುತ್ತೆ. ಹೌದಾ? ಸೆಕೆಂಡ್ಸ್ 8,000 ಆಯಿತು.
ಹಾಯ್ ಚಿನ್ನಮನೆ, ಅಲ್ಲೂ ಕೊಟ್ವಿ, ಅಲ್ಲಿ ಬರ್ತಾ ಇದ್ದೀವಿ ಮನೆ. ಹಾಯ್ ಪುಟ್ಟನಿ. ಅತ್ತೆ ನೋಡ್ಬೇಕಂತೆ ನಿನ್ನ. ಹಾಂ ಎಲ್ಲರೂ ಹಾಯ್ ಹಾಯ್. ಬೂ ಹೋಗ್ತಿದ್ದೀವ ನಾವು, ಬೂ ಹೋಗ್ತಿದ್ದೀವ ಅಮ್ಮ, ಬೂ ಹೋಗ್ತಿದ್ದೀವ ಮನೆ. ಅಮ್ಮ ಬೂ ಹೋಗ್ತಿದ್ದೀವ ನಾವು. ತುಂಬ ಎಂಜಾಯ್ ಮಾಡ್ತಿದ್ದಾರೆ, ಆ್ಯಕ್ಟಿವ್ ಆಗಿದ್ದಾರೆ. ನೋಟ್ನಲ್ಲಿ ಇನ್ನೂ ಆ್ಯಕ್ಟಿವ್ ನೋಡಿ ಇನ್ನೂ ಆ್ಯಕ್ಟಿವ್ ಆಗ್ಬೋದು. ಸೊ ರೈಟ್ ನಾವು ಅವಳು ಖುಷಿಯಾಗಿದ್ದಾನೆ, ನಾನು ಖುಷಿಯಾಗಿದ್ದೀನಿ, ತುಂಬ ಎಕ್ಸೈಟ್ ಆಗಿದ್ದೀನಿ. ನೋಡಬೇಕು ಇನ್ನು ಮುಂದೆ ಮುಂದೆ ಯಾವುದು ಒಂದು ಮಾತ್ರ ಸೊ ಬಸ್ ಸ್ಟಾರ್ಟ್ ಆಗಿ ಮತ್ತೆ ಕನೆಕ್ಟ್ ಆಗೋಣ. ರೈಟ್ ನಾವು ಬಸ್ ಲ್ಯಾಂಡಿಂಗಲ್ಲೇ ಇದೆ, ಸ್ಟಾಪ್ ಆಗಿದೆ. ಏನಾಗುತ್ತೆ ನೆಕ್ಸ್ಟ್ ಮುಂದಿನ ಕಾರ್ಯಕ್ರಮಗಳನ್ನೆಲ್ಲ ನಾನು ತೋರಿಸ್ತೀನಿ. ಅಲ್ಲಿ ಪ್ರೀತಿನೇ ಇಲ್ಲ. ಟ್ರಿಪ್ ಸ್ಟಾರ್ಟ್ ಆಗಿದೆ. ಫಸ್ಟ್ ಬಸ್ ಬರ್ತಾರೆ, ನೆಕ್ಸ್ಟ್ ಬಸ್ ನೆಕ್ಸ್ಟ್ ಕಿಡ್ಸ್ ಇದ್ದಾರೆ, ಸ್ವಲ್ಪ ಆ್ಯಕ್ಟಿವಿಟೀಸ್ ಎಲ್ಲ ಬೇಗ ಬರ್ತಿದ್ದಾರೆ. ಇದು ನಮ್ಮ ಲೈಫಿನ, ನನ್ನ ಮಗಳ ಲೈಫಿನ ಫಸ್ಟ್ ಪಿಕ್. ತುಂಬ ಗಂಟ ಕೊಡ್ತಿದ್ದಾರೆ, ಆ ಟೈಮ್ ಸೈಜ್ ಹಠ ಮಾಡ್ತಾ ಇಲ್ಲ, ಬಟ್ ಶಿ ಸೋ ಎಕ್ಸೈಟೆಡ್, ತುಂಬ ಎಕ್ಸೈಟೆಡ್ ಅಂತಾನೆ ಎಲ್ಲದನ್ನು ಅದು ಇದು ಅದು ಕೂತಲ್ಲಿ ಕೂರ್ತಾರೆ. ಅದು ಇವಾಗ ನಿಮಗೆ ಕಾಣಿಸ್ತಾ ನಿನ್ನೇನು ಯಾವತ್ತೂ ಹೊರಗಡೆನೇ ಕರ್ಕೊಂಡು ಹೋಗಲ್ಲ ಅನ್ನೋ ಥರ ಆಡ್ತೀಯ ಅಂತ. ಆ್ಯಕ್ಚುಲಿ ಅದನ್ನು ನನಗೆ ಫ್ಯಾಮಿಲಿ, ನಾನು ಹಸ್ಬೆಂಡ್ ಪಾಪ ಫಸ್ಟ್ ಟೈಮ್ ಸ್ವಲ್ಪ ಓವರ್ ಎಕ್ಸೈಟ್ ಆಗಿಬಿಟ್ಟಿದ್ದೀನಿ. ಇವಾಗ ಗೊತ್ತಾಗ್ಬೋದು ಇವಾಗ ನಾನು ಮಾಡ್ತೀನಿ. ಸೊ
ಆರಾಮಾಗಿ ನಡಿ. ಸೊ ಇವಾಗ ಬಸ್ಸಿಂದ ಇವಾಗ ಜಸ್ಟ್ ಇಳಿದು ಇವಾಗ ಒಳಗಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ ಇಲ್ಲೇನಿದೆ ಮುಂದಕ್ಕೆ ಅಂತ. ಸ್ವಲ್ಪ ಹೋಗಿ ನೋಡಬೇಕು. ಎಲ್ಲ ಅವ್ರವ್ರ ಮಕ್ಕಳನ್ನ ಕರ್ಕೊಂಬಂದಿದ್ದಾರೆ. ಏನಾಗುತ್ತೆ ಎತ್ತ ಸ್ವಲ್ಪ ನೋಡುವ. ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಒಂದು ಸ್ವಲ್ಪ ಇನ್ನೊಳ್ಳೆ ನಮ್ಮ ತೋಟ ಏರಿ ಗದ್ದೆ ಮೇಲೆ ನಡ್ಕೊಂಡು ಹೋದಂಗಿದೆ. ಫುಲ್ಲು ಆ ಥರದ್ದೇನು ತುಂಬ ಎಕ್ಸೈಟಿಂಗ್ ಆಗಿಂತೂ ಏನೂ ಕಾಣ್ತಾ ಇಲ್ಲ. ನೋಡಬೇಕು. ಅಲ್ಲೆಲ್ಲ ಒಂದು ಚುಚ್ಚು ಪುಟ್ಟು ಬಲೂನ್ ಕಟ್ಟಿದ್ದಾರೆ. ಸೊ ಲೆಟ್ಸ್ ಸಿ. ಅಷ್ಟು ಚೆನ್ನಾಗಿದೆ ರೋಡು, ಅಷ್ಟು ಚೆನ್ನಾಗಿದೆ ನೋಡು. ಇಲ್ಲಿ ಕಂಟ್ರಿ ಸೈಡ್ ಆದರೂ ಎಷ್ಟು ಚೆನ್ನಾಗಿದೆ. ರೋಡಲ್ಲಿ ಒಂದು ಕಲ್ಲಿಲ್ಲ, ಏನಿಲ್ಲ. ಸ್ಟ್ರಾಲರ್ಗಳಿಗೆಲ್ಲ ಕರೆಕ್ಟಾಗಿದೆ. ನಮ್ಮ ಆರಾಮಾಗಿ ಕುತ್ಕೊಂಡು ಎಂಜಾಯ್ ಮಾಡಿ ನೋಡಿದೆ. ಯಾವ ಕಾಡು ದಾರಿಯಲ್ಲಿ ಪಾರ್ಟಿ ಆರ್ಗನೈಸ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೋಗ್ತಾ ಇದ್ದೀವಿ. ಸೊ ಆ ಕಡೆ ಒಂದು ಈ ಕಡೆ ಒಂದು ರೂಟ್ಸ್ ಇದೆ. ಇದು ನಮ್ಮ ಕಾವ್ಯವ್ರ ಮನೆಗೆ ಹೋಗೋ ರೂಟ್ ಇದ್ದಂಗಿಲ್ವಾ? ಅಮ್ಮ ಇನ್ನೂ ಕೈ ಕಾಣ್ತಿದ್ದೀವಲ್ಲ ಮಗಳೇ. ಎಲ್ಲ ಮುಗಿಸಿ ಇವಾಗ ಪಾಪುಗೆ ವಾಟರ್ ಗನ್ ತೊಗೊಂಡು ಫೋಮ್ ಪಾರ್ಟಿ ಇತ್ತು. ಯಾರು ಜಾಸ್ತಿ ಪಾರ್ಟಿಸಿಪೇಟ್ ಮಾಡಲಿಲ್ಲ, ಹಾಗಾಗಿ ಫೋಮ್ ಪಾರ್ಟಿ ಸ್ಟಾಪ್ ಆಗಿದೆ. ಸೊ ರೈಟ್ ನಾವು ಅವಳಿಗೆ ಬಬಲ್ ಗನ್ ಇಸ್ಕೊಂಡೆ. ಅವಳೇನು ಆಡಲ್ಲ, ಬಟ್ ಸ್ಟಿಲ್ ಒಂದು ಬೇಬಿ ಇತ್ತಲ್ಲ. ಆ್ಯಂಡ್ ನಾನೊಂದು ಸ್ಲಿಂಗ್ ತೊಗೊಂಡೆ. ಸೊ BCಯಿಂದ ಗಿಫ್ಟ್ ವೌಚರ್ಸ್ ಇತ್ತು, ಅಂದರೆ ಲೈಕ್ ವೆಲ್ಕಮ್ ಗಿಫ್ಟ್ ಗುಡ್ಡೀಸ್. ಸೊ ಆ ವೆಲ್ಕಮ್ ಗುಡ್ಡೀಸಲ್ಲಿ ಒಂದು ಸ್ಲಿಂಗು ಲೈಕ್ ಫ್ರಂಟ್ ಹಾಕ್ಕೊಳ್ಳೋ ಥರದ್ದು, ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಆ್ಯಂಡ್ ಒಂದು ಅಪ್ಪರ್ ಇತ್ತು. ಆ್ಯಕ್ಚುಲಿ ಅದು ಬಾಯ್ಸ್ ಗರ್ಲ್ಸ್ ಎರಡು ಯೂನಿಸೆಕ್ಸ್ದು. ಅನ್ಫಾರ್ಚುನೇಟ್ಲಿ ಅವ್ನ ಸೈಜ್ದು ಇರಲಿಲ್ಲ. ಸೊ ಹಾಗಾಗಿ ನಾನು ಲಕ್ಕಿ. ಸೊ ಐ ವಿಲ್ ಗಾಟ್ ಇಟ್. ನೆಕ್ಸ್ಟು ಇವಾಗ ವಾಲಿಬಾಲ್ ಇರೋ ಸೆಕ್ಟ್ರಿಗೆ ಹೋಗ್ತಾ ಇದ್ದೀವಿ. ವಾಲಿಬಾಲ್ ಆಡಲೇಬೇಕು ಅಂತ ನೋಡಿ ಹುಚ್ಚು ಕಟ್ಟಿ ಹೋಗ್ತಾ ಇದ್ದಾನೆ.
ಸೊ ಇವಾಗ ಇದೊಂಥರ ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ಈ ಜಾಗದಲ್ಲೇ ಹೋಗ್ತಾ ಇರೋದು. ಚೆನ್ನಾಗಿ ಊಟ ಇತ್ತು, ಸಖತ್ತಾಗಿ ಮಾಡಿದೆ, ತುಂಬ ಚೆನ್ನಾಗಿತ್ತು. ಎಲ್ಲ ಪೋಲಿಷ್ ಫುಡ್ಡೇ, ಇಂಡಿಯನ್ ಫುಡ್ಸ್ ಅಲ್ಲ. ಚಿಕನ್ನು, ಮೀಟು, ಚೀಸು, ಬಾರ್ಬಿಕ್ಯೂ ಕಾರ್ನು ಇದೆಲ್ಲ ಇತ್ತು. ಸೊ ಏಟ್ ಇಟ್ ನೈಸ್ಲಿ. ಆಮೇಲೆ ಸ್ವಲ್ಪ ಇದನ್ನೆಲ್ಲ ತೊಗೊಂಡ್ವಿ, ಸಾಫ್ಟ್ ಡ್ರಿಂಕ್ಸು ಎಲ್ಲ ಕುಡಿದು ಇವಾಗ ವಾಲಿಬಾಲ್ ಸೈಡ್ ಹೋಗ್ತಾ ಇದ್ದೀವಿ. ನೋಡುವ, ಅಂತೂ ಇಂತೂ ಸುತ್ತಾಡಿ ಅಟ್ ಲಾಸ್ಟ್ ನಾವು ವಾಲಿಬಾಲ್ ಇರೋ ಕಡೆ ಬಂದ್ವಿ. ಐ ಹೋಪ್ ತುಂಬ ಜನ ಇಲ್ಲ ಅಂತ. ನೋ, ದೇರ್ ಆರ್ ಪೀಪಲ್ ಹೂ ಆರ್ ಪ್ಲೇಯಿಂಗ್ ಇಟ್. ಸೊ ಎಲ್ಲ ಫುಲ್ ನೋಡ್ತಾ ಇದ್ದಾನೆ, ತೋರಿಸ್ತೀನಿ. ವಾಲಿಬಾಲ್ ಆಡ್ತಿದ್ದಾರೆ, ರೇಸಾದವರೆಲ್ಲ ಆಡ್ತಾರೆ ಇದೆ. ಸೊ ಯೂಶ್ವಲಿ ಪೊಲೀಸರು ಜಾಸ್ತಿ ವಾಲಿಬಾಲ್ಸ್ ಎಲ್ಲ ಆಡ್ತಾರೆ. ನೋಡಿ ಎಷ್ಟು ಕಾಡಿರುತ್ತೆ, ಇಷ್ಟೆಲ್ಲ ಕಾಡಿದ್ರೆ ನಮ್ಮ ಇಂಡಿಯಾದಲ್ಲಿ ಯಾರೂ ಒಳಗೆ ಹೋಗೋಲ್ಲ. ಇಲ್ಲಿ ಎಷ್ಟು ಚೆನ್ನಾಗಿ ಒಳಗಡೆ ಎಲ್ಲ ನೀಟಾಗಿ ಮಾಡಿದ್ದಾರೆ. ಸಖತ್ತು ಸಣ್ಣಿದೆ, ಹೊರದೋಗ್ತಿದ್ದೀನಿ. ಸೊ ಅದು ಇದು ತುಂಬಾ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇದಿತ್ತು, ಬಿಸಿಲಿತ್ತು. ಸೊ ಫುಡ್ ತಿಂದಿದ್ದಾಯಿತು, ಒಂದು ಸ್ವಲ್ಪ ಗುಡೀಸ್ ಇಸ್ಕೊಂಡಿದ್ದಾಯಿತು. ಅದಾಗಕ್ಕೂ ಪಾಪನ ಎದ್ಲು, ಅವಳು ಸ್ವಲ್ಪ ಕ್ರ್ಯಾಂಕಿ ಮಾಡ್ತಿದ್ಲು. ನಾನು ಎಕ್ಸ್ಟ್ರೀಮಾಗಿ ಟಯರ್ಡ್ ಆಗಿಬಿಟ್ಟಿದ್ದೆ. ಇನ್ನೆಂಥದ್ದು ತಿನ್ನೋಕ್ಕೂ ಏನೋ ಹೋಟೆಲ್ ಜಾಗ ಇರಲಿಲ್ಲ. ಇನ್ನು ಅಡಲ್ಟ್ ಪಾರ್ಟಿ ಎಲ್ಲ ಈವ್ನಿಂಗ್ಗೆ ಶುರುವಾಗೋದು ಅಂತ ಅಂದರು. ಸೊ ನಮಗೆಲ್ಲ ಅಲೋ ಇಲ್ಲ, ಇವನು ಸಂಜೆ ಕ್ರಿಕೆಟಿಗೆ ಹೋಗ್ಬೇಕಂತ. ಸೊ ನಮ್ಮದು ಇವತ್ತು ಡೇ ಔಟ್ ಇಲ್ಲೇ ಮುಗಿ. ಸೊ ಸಿ ಯು, ಬಾಯ್.